ಉಸ್ತುವಾರಿ ಸಚಿವರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕೆಂಪೇಗೌಡರನ್ನ ಲೈವಲ್ಲಿ ನೋಡಿದಂಗಿರುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಂಪೇಗೌಡರದೊಂದು ವಿಗ್ರಹ, ವಾಲ್ಮೀಕಿ ಅವರದೊಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ ಶ್ರಮಿಸಿದ್ದಾರೆ. ನಮ್ಮ ನಂದಿ ಆಂಜನಪ್ಪಣ್ಣವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ನಾನು ಅವ್ರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ನಾನು 9,000 ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅದರಲ್ಲಿ 1,700 ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ರಕ್ಷಿತ್ ರೆಡ್ಡಿ ಅವರ ತಾತ ಹಿರಿಯ ಒಕ್ಕಲಿಗ ಸಮುದಾಯದ ಮುಖಂಡರು. ಅವ್ರ ತಾತ ಅವರು ವಸುಡ್ಯಾಗೆ ಶಾಲೆಗೆ ಜಾಗ ಬೇಕು ಅಂದ್ರೆ ಸ್ವಂತ ಜಾಗ 10 ಎಕರೆ ಬರೆದು ಕೊಟ್ಟವರು. ಇವತ್ತು 10 ಎಕರೆ ಸಪೋಸ್ ಇದ್ದಿದ್ರೆ ಒಂದು 40-50 ಕೋಟಿ ಆಸ್ತಿ. ಅದು ಒಕ್ಕಲಿಗ ಸಮುದಾಯದವರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಆಯ್ಕೆ ಆಗೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. MCS ಕೃಷ್ಣ ಬೈರೇಗೌಡರು ನೋಡಿ. ನಮ್ಮ ಉಸ್ತುವಾರಿ ಸಚಿವರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕೆಂಪೇಗೌಡರನ್ನ ಲೈವಲ್ಲಿ ನೋಡಿದಂಗಿರುತ್ತೆ. ನಮ್ಮ ಉಸ್ತುವಾರಿ ಸಚಿವರು ನೋಡಿದ್ರೆ ಕೃಷ್ಣ ಬೈರೇಗೌಡ ಸಾಹೇಬರು, ಒಕ್ಕಲಿಗರ ಪರಮೋಚ್ಚ ನಾಯಕ DK ಶಿವಕುಮಾರ್ ಸಾಹೇಬರು, ಎಲ್ಲ ಸ್ಟೂಡೆಂಟ್ಸು ತುಂಬ ಕನಸುಗಳು ಕಟ್ಕೊಂಡು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಇರ್ತೀವಿ. ಈ ಪ್ರಪಂಚದ ಗ್ರೇಟೆಸ್ಟ್ ಸರ್ವಿಸ್ ಯಾವುದು ಅಂದರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು. ಆ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಎಲ್ಲರೂ ಮೊದಲು ಚೆನ್ನಾಗಿ ಮಾಡಬೇಕು. ಎರಡನೇದು ಸರಸ್ವತಿ ದೇವಿಯನ್ನು ನಾವು ಒಲಿಸ್ಕೋಬೇಕು. ನಂತರ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪಾರವಾದದ್ದು, ಬೆಲೆ ಕಟ್ಟಕ್ಕಾಗಲ್ಲ. ಅದು ನಮ್ಮ MCS ಸಾಹೇಬರ ತಂದೆಯವರು ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಆದಾಗಿಂದ, ನಂತರ ಅವ್ರ ತಂದೆಯವರು, ಅವ್ರ ಕುಟುಂಬ, ಅನ್ಕಂಡೀಷನಲಿ ಭಾಳಷ್ಟು KB ಪಿಳ್ಳಪ್ಪನವರ ಕೊಡುಗೆ ಖಂಡಿತವಾಗೂ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅಷ್ಟೇ ಯಾಕೆ ನಮ್ಮ ಪೆರೇಸಂದ್ರದ ಹಿರಿಯರು ಕೇಶವರೆಡ್ಡಿ ಅಣ್ಣವರು ಏನಿದ್ದಾರೆ ಸಂಸದರ ತಂದೆಯವರು, ಅವ್ರ ಕೊಡುಗೆನೂ ಈ ಸಮಾಜಕ್ಕೆ ಭಾಳಷ್ಟಿದೆ. ನಾನು ಅವ್ರ ಕೊಡುಗೆಯನ್ನು ಸ್ಮರಿಸ್ತೇನೆ. ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದವರು ಭಾಳಷ್ಟು ಕೊಡುಗೆ ನಮ್ಮ ಕ್ಷೇತ್ರಕ್ಕಿದೆ. ನಂತರ ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು 25 ವರ್ಷಗಳ ಕಾಲ ಸತತವಾಗಿ ಇವತ್ತು ಗೌರಿಬಿದನೂರ ಕಡೆ ಗುಡಿಬಂಡೆ ಭಾಗಕ್ಕೆ ಹೋದರೆ ಅವ್ರು ಮಾಡಿರೋ ಅಭಿವೃದ್ಧಿ ನಿಜವಾಗ್ಲೂ ಆ ರೋಡ್ಸಿಂದ ಹಿಡಿದು ಆ ವಾಟದಸಳ್ಳಿ ಕೆರೆಯಿಂದ ಸರ್, ಅವತ್ತು ಗೌರಿಬಿದನೂರು ಕಾರ್ಯಕ್ರಮಕ್ಕೆ ಹೋದಾಗ ತಮ್ಮ ಅಭಿವೃದ್ಧಿ ನಾನು ಕಂಡೆ ಸರ್. 25 ವರ್ಷ ಅವರು. ನಂತರ ಇವತ್ತು ನಾನು ಒಕ್ಕಲಿಗ ಸಮುದಾಯದ ಭಾಳಷ್ಟು ಜನ ಮುಖಂಡರು, ಭಾಳಷ್ಟು ಜನ ಹಿರಿಯರು ಮತ್ತು ಒಕ್ಕಲಿಗ ಸಮುದಾಯದವರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಆಯ್ಕೆ ಆಗೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ. ಒಕ್ಕಲಿಗ ಸಮುದಾಯದ ಭಾಳಷ್ಟು ಜನ ಮುಖಂಡರು ನನಗೋಸ್ಕರ, ನನ್ನ ಗೆಲುವಿಗೋಸ್ಕರ ಶ್ರಮಿಸಿದ್ದಾರೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸಕ್ಕೆ ಬಯಸ್ತೇನೆ. ಖಂಡಿತವಾಗೂ ನಿಸ್ವಾರ್ಥವಾಗಿ ಅಭಿನಂದಿಸೋದಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಎಳವಳ್ಳಿ ರಮೇಶ್ ಅಣ್ಣವ್ರು ಇದ್ದಾರೆ, ಬಚ್ಚೇಗೌಡ ಸಾಹೇಬ್ರಿದ್ದಾರೆ. ನಮ್ಮ ಎಳವಳ್ಳಿ ರಮೇಶ್ ಅಣ್ಣವ್ರ ಕಾಂಟ್ರಿಬ್ಯೂಷನ್ ಕಳೆದ 15-20 ವರ್ಷದಿಂದ ಅವರ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. ನಮ್ಮ ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಮಂಡಿಕಲ್ ಬ್ಲಾಕ್ ಅಧ್ಯಕ್ಷರಾದ ನಾಗಭೂಷಣ್ರವರು ಮತ್ತು ಮತ್ತೊಂದು ಬ್ಲಾಕ್ ಅಧ್ಯಕ್ಷರಾದ ರಕ್ಷಿತ್ ರೆಡ್ಡಿಯವರು. ರಕ್ಷಿತ್ ರೆಡ್ಡಿಯವರ ತಾತ ಹಿರಿಯ ಒಕ್ಕಲಿಗ ಸಮುದಾಯದ ಮುಖಂಡರು. ಅವ್ರ ತಾತ ಅವರು ವಸುಡ್ಯಾಗೆ ಶಾಲೆಗೆ ಜಾಗ ಬೇಕು ಅಂದರೆ ಸ್ವಂತ ಜಾಗ 10 ಎಕರೆ ಬರೆದು ಕೊಟ್ಟವರು. ಇವತ್ತು 10 ಎಕರೆ ಸಪೋಸ್ ಇದ್ದಿದ್ರೆ ಒಂದು 40-50 ಕೋಟಿ ಆಸ್ತಿ. ಅದು ಅವತ್ತು ಅನ್ಕಂಡೀಷನಲಿ ಅದು ಸರ್ಕಾರಿ ಶಾಲೆಗೆ ಬರೆದಿದ್ದಾರೆ. ಅವ್ರ ತಾತನವರ ಕಾಂಟ್ರಿಬ್ಯೂಷನ್ ಸ್ಮರಿಸ್ತೇನೆ ಸರ್. ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರು, ಹಿರಿಯರಿದ್ದೀರಾ ಸ್ವಾಮೀಜಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು. ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್. ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊಲ್ಲಳ್ಳಿ ಪಂಚಾಯತಿಯಲ್ಲಿ ಇಟ್ಟುಮಡು ಅಂತ ಒಂದು ಹಳ್ಳಿಗೆ ಹೋದೆ ಸರ್. ಹಳ್ಳಿಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು, ಶಾಸಕರೇ 2 ಕಿಲೋಮೀಟರ್ ದೂರದಲ್ಲಿ ಒಂದು 40-50 ಒಕ್ಕಲಿಗ ಸಮುದಾಯದ ಮನೆಗಳಿದೆ. ಆದರೆ ಯಾರೂ ದಾರಿ ಬಿಟ್ಟಿಲ್ಲ. ಜಸ್ಟ್ ಒಂದು 2 ಅಡಿ ದಾರಿ ಇದ್ರೆ ಹೆಚ್ಚೆಚ್ಚು, ನೀವು ದಾರಿ ಮಾಡ್ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಕಳಿಸೋದೇ ಇಲ್ಲ ಅಂತ ಹಟ್ಟಕ್ಕೆ ಬಿದ್ರು. ನಾನು ಅವತ್ತು ಕೂತು 45 ಸರಿಸುಮಾರು ಮನೆಗಳು, ಅಂದ್ರೆ ತೋಟಗಳು, ಆದ್ರೆ ಯಾರೂ ದಾರಿ ಬಿಡಕ್ಕೆ ಒಪ್ತಿರ್ಲಿಲ್ಲ. ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು. ಸತತವಾಗಿ 2 ದಿನಗಳ ಕಾಲ 5-6 ಜನನ ಮನವೊಲಿಸಿ ಒಪ್ಪಿಸಿ ಇವತ್ತು 2 ಕಿಲೋಮೀಟರ್ ಹೊತ್ಕೊಂಡ್ಬರ್ಬೇಕಾಗಿತ್ತು. ಏನಾದ್ರು ಅಂದ್ರೆ 2 ವೀಲರ್ ಹೋಗಕ್ಕೂ ಕಷ್ಟ ಆಗ್ತಿತ್ತು. ಅಂತ ಕಡೆ ಸತತವಾಗಿ 2 ದಿನ ಪ್ರಯತ್ನ ಪಟ್ಟು 45 ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಮತ್ತು ಒಂದು 100 ಎಕರೆಗೆ ಹತ್ತತ್ರ ದಾರಿ ಆಗುವಾಗೆ ನಿನ್ನೆ ತನ ಕೆಲಸನೂ ಮುಗೀತು. ಸೊ ಇವತ್ತು
ಅಷ್ಟು ಕುಟುಂಬಗಳವರು ಈಗ ಅವರು ನಿನ್ನೆ ಹೋಗಿದ್ದನ ನಾಳೆ ಅದು ಟೇಪ್ ಕಟ್ಟಿಂಗ್ಗೆ ನಾಳೆ ಅಥವಾ ನಾಳಿದ್ದು ರಸ್ತೆ ಇಮಿಡಿಯೇಟ್ ಆಗಿ ಒಂದು 15 ಲಕ್ಷ ವೆಚ್ಚದಲ್ಲಿ ರಸ್ತೆನೂ ಹಾಕಿಸ್ದೆ. ಮೆಟ್ಲಿಂಗ್ ರೋಡ್ 1.5 ಕಿಲೋಮೀಟರ್, ಮಿಕ್ಕಿದ್ದು CC ರೋಡು. ಸೊ ಅಷ್ಟು ಕುಟುಂಬಗಳವರು ಒಂದೇ ಮಾತು ಹೇಳಿದ್ರು, ಈ ರಸ್ತೆಯಿಂದ ಅಟ್ಲೀಸ್ಟ್ ನಾವು ಈಗ ಹೂವು ಬೆಳೆದ್ರೆ ಏನಾದರೂ ಬೆಳೆದ್ರೆ ತಗೊಂಬರಕ್ಕಾಗುತ್ತೆ ಅಂತ. ಸೊ ನಾನು ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಮನೆಗಳು ಅಭಿವೃದ್ಧಿಗೆ ನಾನು ಖಂಡಿತವಾಗೂ ಶ್ರಮಿಸ್ತಿದ್ದೀನಿ. ನಾನು ಆನೆಮಡುಗು ಅಂತ ಮತ್ತೊಂದು ಊರಿಗೆ ಹೋಗಿದ್ದೆ, 12 ಮನೆಗಳಿತ್ತು ಒಕ್ಕಲಿಗ ಸಮುದಾಯದ್ದು. ಅವರೊಂದು ಹೇಳಿದ್ರು, ಸರ್ ತೋಟಕ್ಕೆ ಹೋಗೋಕ್ಕೆ ದಾರಿ ಸಮಸ್ಯೆ ಆಗಿದೆ ಸರ್ ಅಂತ. ಅದೇ ಊರಲ್ಲಿ ನಮ್ಮ ಹುಡುಗ ಶ್ರೀಧರ್ ಅಂತ ಒಕ್ಕಲಿಗ ಸಮುದಾಯದ ಹುಡುಗ ಆವತ್ತೇ 10 ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿ ಆ ತೋಟಕ್ಕೆ ಹೋಗೋ 12 ಮನೆಗಳಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ರಸ್ತೆ ಹಾಕ್ಸಿದ್ದೀನಿ ನಾನು. ಇದು 2ನೇ ಇಂಪ್ಯಾಕ್ಟು. 3ನೇದು, ನಾನು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಹಿರೇನಾಗವೆಲ್ಲಿಗೆ ಹೋದೆ ಸರ್. ಹಿರೇನಾಗವೆಲ್ಲಿಗೆ ಹೋದ್ರೆ ಏನಾಗ್ತಿತ್ತು, ಊರಲ್ಲಿ ತೋಟಗಳಿಗೆ ಟ್ರ್ಯಾಕ್ಟರ್ ಹೋಗಕ್ಕಾಗ್ತಿರಲ್ಲ. ಬೆಳೆ ಬೆಳೆದ್ರೆ ಕನಿಷ್ಠ 1 ಕಿಲೋಮೀಟರ್. ಇದು 20 ಇಯರ್ಸ್ ಇಂದ ಪ್ರಾಬ್ಲಮ್ ಇತ್ತು ಸ್ವಾಮೀಜಿ, 20 ವರ್ಷದಿಂದ ಸಮಸ್ಯೆ ಇತ್ತು. ನಾನು ಹೋಗಿ ಎಲ್ಲರ 4 ಜನ ಮುಖಂಡರು, ಒಕ್ಕಲಿಗ ಸಮುದಾಯದ ಮುಖಂಡರು, ಯಾರು ದಾರಿ ಬಿಡಕ್ಕೆ ರೆಡಿ ಇರಲಿಲ್ಲ. ನಾನು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಮನವೊಲಿಸಿ 4 ಜನ ಮುಖಂಡರ ಮನೆಯಲ್ಲಿ ಕೂತು ಬೆಳಗ್ಗೆ 7ರಿಂದ ಮಧ್ಯಾಹ್ನ 1:30-2 ಗಂಟೆವರೆಗೂ ಒಬ್ಬೊಬ್ಬರ ಮನೆಯಲ್ಲಿ ಕೂತಿ ಒಪ್ಸಿ ಆವತ್ತೇ ಸರ್ವೆ ಮಾಡಿಸಿ JCB ತಗೊಂಡು ಇವತ್ತೊಂದು 30 ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಅವ್ರ ತೋಟಕ್ಕೆ ದಾರಿ ಆಗಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀನಿ. ಆ ದಾರಿ ಯಶಸ್ವಿಯಾಗಿ ರೂಪಿಸಿದೆ. ಮತ್ತೆ ನಾನು ನನ್ನ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಒಕ್ಕಲಿಗ ಸಮುದಾಯದ ಹಿರಿಯರಾದ ಎಳ್ವಳ್ಳಿ ರಮೇಶ್ ಅಣ್ಣವ್ರನ್ನ ನೇಮಕ ಮಾಡಿದ್ದೀವಿ. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಒಕ್ಕಲಿಗ ಮುಖಂಡರಾದ ನಾವು ಜಯರಾಮಣ್ಣನ ನೇಮಕ ಮಾಡಿದ್ದೀವಿ. ನಂತರ ಆ ಕಡೆ ಮಂಚೇನಹಳ್ಳಿಯಲ್ಲೂ ಅಷ್ಟೇ ಒಕ್ಕಲಿಗ ಸಮುದಾಯದ ಮಧುಸೂದನ್ ರೆಡ್ಡಿ ಅವರಿಗೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಂತರ ಎಲ್ಲ ಸಮುದಾಯದವ್ರನ್ನ ಬೆಳೆಸಬೇಕು, ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಬಯಕೆ. ಬಹಳಷ್ಟು ಒಕ್ಕಲಿಗ ಸಮುದಾಯದ ಯುವಕರಿಗೆ ಯುವತಿಯರಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ. ಮಂಚೇನಹಳ್ಳಿ ತಹಸೀಲ್ದಾರ್ ಆಗಿ ಒಂದು ಒಕ್ಕಲಿಗ ಸಮುದಾಯದ ಯುವತಿಗೆ ಅವರಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ನಂತರ ನಂದಿ ಸ್ಟೇಷನಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಒಕ್ಕಲಿಗ ಸಮುದಾಯದ ಯುವಕನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಲ್ಲ ಸಮುದಾಯದವರು ಜೊತೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ನಾನು ಕೆಂಪೇಗೌಡರನ್ನ ಎಲ್ಲ ಮುಖಂಡರನ್ನ ನಾನು ತಮ್ಮ ಆಶೀರ್ವಾದವನ್ನು ಬಯಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಇಷ್ಟು ದೂರ ಬರೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ನಿಮ್ಮ ಸಮುದಾಯದ ಗೆಲುವಿಗೆ, ಯಶಸ್ಸಿಗೆ ಮತ್ತೊಂದು ಸ್ವಾಮೀಜಿ, ನಾನು 9,000 ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅದರಲ್ಲಿ 1,700 ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅಂಗರೇಟ್ನಹಳ್ಳಿ ಪಂಚಾಯಿತಿ, ಈ ಕಡೆ ಕಸಬಾ ಅಲ್ಲಿ 700-800 ಹೆಚ್ಚು ವಿದ್ಯಾರ್ಥಿಗಳಿಗೆ ಮನೆ ಬಳಿ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಎಲ್ಲರೂ ಯಾವುದು SC ST ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದ್ದೀನಿ. ಯಾಕೆಂದರೆ ಎಲ್ಲರ ಆಶೀರ್ವಾದ ಇದ್ರೇನೆ. ನಾನು ಈಗಾಗಲೇ ರಾಜಕೀಯಕ್ಕೆ ಅಂಬೆಗಾಲು ಇಡ್ತಿದ್ದೀನಿ. ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನಗೆ ಕೆಲವು ಮಾರ್ಗದರ್ಶನ ಹೇಳಿಕೊಟ್ರು. ಹೀಗೆ ನಡೆಸ್ಕೊಂಡು ಹೋಗ್ಬೇಕು, ಹೀಗೆ ನಡಿಬೇಕು ಅಂತ. ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ. ನಾನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು, ನನಗೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ. ನಮ್ಮ ನಂದಿ ಆಂಜನಪ್ಪಣ್ಣವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ನಾನು ಅವ್ರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಭಾಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರಿಗೆಲ್ಲ ಸ್ಮರಿಸ್ತಾ ನಾನು DC ಅವ್ರಿಗೊಂದು ಪುಟ್ಟ ಮನವಿ ಇದೆ ಸರ್. ನಾವು ಈಗಾಗಲೇ ಒಂದು ಪತ್ರ ಬರೆದಿದ್ದೀವಿ ನಿಮಗೆ, ನಾನು ಮಿನಿಸ್ಟರ್ ಸರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವ್ರ ವಿಗ್ರಹ, ಇನ್ನೊಂದು ಕಡೆ ಗಾಂಧಿಯವ್ರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಮಗೆ ಬರೀತಾ ಇದ್ದೇನೆ. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಂಪೇಗೌಡರದೊಂದು ವಿಗ್ರಹ, ವಾಲ್ಮೀಕಿ ಅವ್ರದೊಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ. ಯಾಕೆಂದ್ರೆ ಒಕ್ಕಲಿಗ ಸಮುದಾಯ, ವಾಲ್ಮೀಕಿ ಸಮುದಾಯ ಅತಿ ಹೆಚ್ಚು ಇದೆ ನನ್ನ ಕ್ಷೇತ್ರದಲ್ಲಿ. ದಯವಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೂಕ್ತ ಸ್ಥಾನದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನ, ವಾಲ್ಮೀಕಿಯವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ವಿನಿಸ್ತಾ, ಮತ್ತೊಮ್ಮೆ ನಾನು ನಮ್ಮ ಕೃಷ್ಣ ಬೈರೇಗೌಡ ಸರು, ನನ್ನ ಕನಸಿನ ಭರವಸೆಯ ನಾಯಕ DK ಶಿವಕುಮಾರ್ ಸರ್ ಅವ್ರನ್ನ ಸ್ಮರಿಸ್ತಾ, ಅವ್ರ ಭವಿಷ್ಯ, DK ಸಾಹೇಬ್ರ ಭವಿಷ್ಯ ಉಜ್ವಲ ಆಗಬೇಕು, ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಭಗವಂತನಲ್ಲಿ ಆಶಿಸ್ತಾ ಭಾಷಣ ಮುಗಿಸ್ತೇನೆ.